ಮೂವಿ ಫ್ಯಾನ್ಸ್ ದರ್ಶನ್ ಸರು ಮೂವಿ ಥಿಯೇಟ್ರ್ ರಿಲೀಸ್ ಆಗಿತ್ತು. ಥಿಯೇಟ್ರಲ್ಲಿ ಕಾರಣಾಂತರದಿಂದ ನೋಡೋಕ್ಕಾಗಿಲ್ಲ. ಸರಿ ಓ ಟಿ ಟಿಯಲ್ಲಿ ರಿಲೀಸ್ ಮಾಡಿದ್ದಾರೆ. ಸರಿ ಓ ಟಿ ಟಿಲಿ ಹೋಗಿ ಮೂವಿನ ನೋಡೋಣ ಫ್ಯಾಮಿಲಿ ಸಮೇತ ಅಂತ ಹಾಕಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮೂವಿ ಹಲವಾರು ವಿಚಾರಗಳು ಇಂಟ್ರೆಸ್ಟಿಂಗ್ ಆಗಿತ್ತು. ಹಲವಾರು ವಿಚಾರಗಳು ಅಂದ್ಕೊಂಡವರ ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆಗಿಲ್ಲ ಅಂತ ಅನ್ಬೋದು. ಅದೆಲ್ಲ ವಿಚಾರ ಮಾತಾಡೋಣ. ನಾನು ಯಾವ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ದ ಡೆವಿಲ್ ಮೂವಿಯ ಕತೆ. ಅಂದರೆ ಇದು ಪೊಲಿಟಿಕಲ್ ಡ್ರಾಮಾ ಸುತ್ತಾಡೋ ಕಥೆ ಅಂತ ಅನ್ಬೋದು. ದರ್ಶನ್ ಅವರ ತಂದೆ ಒಂದು ದೊಡ್ಡ ಪೊಲಿಟಿಷಿಯನ್ ಆಗಿರ್ತಾರೆ. ಆದರೆ ಅವರ ಫ್ಯಾಮಿಲಿ ಮೆಂಬರ್ಸೇ ಅವ್ರನ್ನ ಜೈಲಿಗೆ ಕಳ್ಸೋಕ್ಕೆ ಪ್ರಯತ್ನ ಮಾಡಿ ಸಕ್ಸಸ್ಫುಲ್ಲು ಆಗಿರ್ತಾರೆ ಅಂತ ಅನ್ಬೋದು. ಹಾಗೆ ದರ್ಶನ್ ಅವರ ತಂದೆ ಅವರ ಮಗನ್ನೇ ಪೊಲಿಟಿಷಿಯನ್ ಆಗಿ ನೆಕ್ಸ್ಟು ಕುರ್ಚಿಗೆ ಕೂರ್ಸೋಣ ಅಂತ ಆಲೋಚನೆಯಲ್ಲಿ ಇರ್ತಾರೆ. ಆದರೆ ದರ್ಶನ್ ಅವರು ಅವರ ತಕ್ಕ ದಾರಿಗೆ ಸರಿ ಹೊಂದೋದಿಲ್ಲ. ಕಾರಣಾಂತರದಿಂದ ಅದೇ ಥರ ಇನ್ನೊಂದು ವ್ಯಕ್ತಿನ ಹುಡುಕಿ ಆ ಪೊಲಿಟಿಕಲ್ ಚೇರಿಗೆ ಕೂರಿಸ್ತಾರೆ. ಅಲ್ಲಿಂದ ಕತೆ ಎಲ್ಲಿಗೆ ಹೋಗಿ ಎಂಟಾಗುತ್ತೆ, ಕತೆಯಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಏನು ನಡೆಯುತ್ತೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಮೂವಿನ ಹೋಗಿ ನೋಡಬೇಕು. ಮೂವಿಯ ಕತೆ ಏನು ಹೊಸದೇನಿಲ್ಲ. ಹಲವಾರು ವೇಯಲ್ಲಿ ಹಲವಾರು ಸ್ಕ್ರೀನ್ ಪ್ಲೇಯಲ್ಲಿ ವಿಚಿತ್ರ ಆಗಿ ಈ ಸ್ಟೋರಿನ ತೋರಿಸಿದ್ದಾರೆ ಅಂತ ಅನ್ಬೋದು. ಅದೇ ರಿಪೀಟಬಲ್ ಸ್ಟೋರಿ ಅನ್ಸ್ರೂ ಹಲವಾರು ವಿಚಾರಗಳು ಈ ಮೂವಿಯಲ್ಲಿ ಪ್ರೆಡಿಕ್ಟಬಲ್ ಆಗಿತ್ತು. ಅದು ಎಲ್ಲೋ ನನಗೆ ಎಂಗೇಜಿಂಗ್ ಮಾಡೋದ್ರಲ್ಲಿ ಮೂವಿಯಲ್ಲಿ ಡಿಸಪಾಯಿಂಟ್ಮೆಂಟ್ ಆಯಿತು ಅಂತ ಅನ್ಬೋದು. ಆದರೆ ಇಲ್ಲಿ ದರ್ಶನ್ ಸರ್ ಅವರು ಅವರ ಕ್ಯಾರೆಕ್ಟರ್ನ ಸಖತ್ತಾಗಿ ನಿಭಾಯಿಸಿದ್ದಾರೆ ಅಂತ ಅನ್ಬೋದು. ಪ್ರತಿಯೊಂದು ಸೀನ್ಸ್ಗಳಲ್ಲೂ ಅವರು ಬರೋ ಸೀನ್ಸ್ಗಳೆಲ್ಲ ಸಖತ್ ಬ್ಯೂಟಿಫುಲ್ಲಾಗಿ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಹಾಗೆ ಎಂಗೇಜಿಂಗ್ ಆಗು ತೊಗೊಂಡೋಗ್ತಾರೆ ಅಂತ ಅನ್ಬೋದು. ಅವರು ಎರಡು ಡ್ಯುಯಲ್ ಶೇಡ್ನು ಒಂದು ಡಿಫ್ರೆನ್ಸಿಯೇಷನ್ ಆಗಿ ಕಾಣಿಸಿದ್ದಾರೆ ಅಂತ ಅನ್ಬೋದು. ಒಂದು ಹೀರೋ ಆದರೆ ಇನ್ನೊಬ್ಬ ವಿಲನ್ನು. ಆ ಎರಡು ಡಿಫ್ರೆನ್ಸಿಯೇಷನ್ನು ಚೆನ್ನಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇತ್ತು ಅಂತ ಅನ್ಬೋದು. ಹಾಗೆ ಇಲ್ಲಿ ಒಂದು ಲವ್ ಆ್ಯಂಗಲ್ಲು ಕೊಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಹಾಗೆ ಇದರಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ಗಳಾಗಲಿ ಡೈಲಾಗ್ಸ್ ರೈಟಿಂಗ್ ಆಗಲಿ ಸಖತ್ ಚೆನ್ನಾಗಿದೆ ಅಂತ ಅನ್ಬೋದು. ಆದರೆ ಮೂವಿ ಎಲ್ಲಿ ಎಡ್ಬೋದಂದರೆ ಸ್ಕ್ರೀನ್ ಪ್ಲೇಯಲ್ಲಿ ಅಂತ ಅನ್ಬೋದು. ಹಲವಾರು ವಿಚಾರಗಳು ಸ್ಕ್ರೀನ್ ಪ್ಲೇಯಲ್ಲಿ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಅಂತ ಅನ್ಬೋದು. ಅದೇ ರೀತಿ ಇದರಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳು ಸಾಂಗ್ಸ್ಗಳು ಒಂದು ಆ್ಯಾವ್ರೇಜ್ ಆಗಿತ್ತು ಅಂತ ಅನ್ಬೋದು. ಓವರಾಲಾಗಿ ಖಂಡಿತ ಫ್ಯಾಮಿಲಿ ಸಮೇತ ನೋಡ್ಬೋದಾದಂಥ ಮೂವಿ, ಒನ್ ಟೈಮ್ ವಾಚಬಲ್ಲು ಅಂತ ಹೇಳ್ತೀನಿ. ಹಾಗೆ ಈ ಮೂವಿ ZEE5ಅಲ್ಲಿ ಓ ಟಿ ಟಿಯಲ್ಲಿ ಸ್ಟ್ರೀಮ್ ಆಗ್ತಾಯಿದೆ. ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲೂ ಇದೆ ಅಂತ ಅನ್ಬೋದು. ನೀವಿನ್ನೂ ಈ ಮೂವಿನ ಚೆಕ್ಔಟ್ ಮಾಡಿಲ್ಲ ಅಂದರೆ ಒಂದು ಸತಿ ಹೋಗಿ ನೋಡಾದ್ಮೇಲೆ ಏನಿಸ್ತು ಅನ್ನೋದನ್ನು ಮರೀದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಯಿತು, ನನ್ನ ಚಾನಲ್ಲು ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ.